ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂತ ನಾನು ಭಾವಿಸ್ತಾ, ಸೊ ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ಜಾಮೂನ್ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಜಾಮೂನ್ ಮಾಡಿಬಿಟ್ಟು ಹಂಗೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಮಕ್ಳಿಗೆ ಬೇಕಾದಾಗ ಕೊಡ್ಬೋದು ಅಂತ ಹೇಳ್ಬಿಟ್ಟು ಇವತ್ತು ಸಂಡೇ ಆಗಿರೋದ್ರಿಂದ ಮಾಡ್ತಾಯಿದ್ದೀನಿ ಜಾಮೂನು. ನೋಡಿ ಬನ್ನಿ. ಸೊ ನೋಡಿ, ಇವಾಗ ಒಂದು ಬೋಲ್ ತೊಗೊಂಡಿದ್ದೀನಿ ಸ್ನೇಹಿತರೆ. ಸೊ ಇದು ಬೈ ಒನ್ ಗೆಟ್ ಒನ್ ಫ್ರೀ ಇದೆ ಇರೋದ್ರಿಂದ 2 ಪ್ಯಾಕೆಟ್ ತೊಗೊಂಬಂದಿದ್ವಿ ನಾವು, ನೋಡ್ತಿದ್ದೀರಲ್ಲ. ಹಾಗೆ ಸ್ನೇಹಿತರೆ, ಇವಾಗ ಟ್ರೆಂಡ್ ಎಲ್ಲರಿಗೂ ಗುಲಾಬ್ ಜಾಮೂನ್ ಮಾಡೋದು ಯಾವ ರೀತಿ ಅಂತ ನೋಡಿ ತಿಳ್ಕೊಂಡಿರ್ತಾರೆ ಆಲ್ಮೋಸ್ಟು. ಸೊ ವಿಲೇಜಲ್ಲಿ ಒಬ್ಬೊಬ್ಬರಿಗೆ ಗೊತ್ತಿರಲ್ಲ, ಸೊ ಜೆಂಟ್ಸಿ ಆ ರೀತಿ ಅವ್ರಿಗೆ ಯೂಸ್ಫುಲ್ ಆಗ್ಬೋದು ಅಂತ ನಾನು ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಸೊ ನಾನು ಇವಾಗ ಒಂದು ಬೋಲ್ ತೊಗೊಂಡ್ಬಿಟ್ಟು ಒಂದು ಪ್ಯಾಕೆಟ್ನ ತೊಗೊಂಡಿದ್ದೀನಿ ನಾನು, ಜಾಮೂನ್ ಪಾಕೆಟು. ಸೊ ಇವಾಗ ನಾನು ಅದನ್ನು ಓಪನ್ ಮಾಡಿಬಿಟ್ಟು ಕಲಿಸ್ಕೊತಾ ಇದ್ದೀನಿ ಸ್ನೇಹಿತರೆ. ಇವಾಗ ಪ್ರಪಂಚ ತುಂಬಾ ಮುಂದುವರೆದಿದೆ. ಸೊ ಏನು ಗೊತ್ತಿಲ್ಲ ಅಂದರೆ ಎಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟು, ಆದರೂ ಗೊತ್ತಿಲ್ಲದವ್ರು ಯೂಸ್ಫುಲ್ ಆಗಲಿ ಅಂತ ನಮ್ಮ ಮನೆಗೆ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನಮ್ಮನೆ ನಾವು ಯಾವ ರೀತಿ ಮಾಡ್ಕೊತೀವಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ಹಾಗೆ ಒಂದು ಲೈಕ್, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಾನು ಒಂದು 5-6 ಟೇಬಲ್ ಸ್ಪೂನು ಹಾಲು ತೊಗೊಂಡಿದ್ದೀನಿ ನಾನು. ಸೊ ಹಾಲು ಹಾಕೋದ್ರಿಂದ ಮಿದ್ವಾಗಿ ಹದವಾಗಿ ಬರುತ್ತೆ, ಹಾಗಾಗಿ ನಾನು ಹಾಲು ತೊಗೊಂಡಿದ್ದೀನಿ. ಸೊ ಬೇಕಿದ್ದಲ್ಲಿ ನೀರು ಸಹ ಯೂಸ್ ಮಾಡ್ಬೋದು ಸ್ನೇಹಿತರೆ. ನೀಟಾಗಿ ಮಿದುವಾಗಿ ಹದವಾಗಿ ಕಲಿಸ್ಕೊತಾ ಇದ್ದೀನಿ ನಾನು. ಹಾಗೆ ನನ್ನ ಎಲ್ಲ ವೀಡಿಯೋಗಳು ಇಷ್ಟ ಆದರೆ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಕಮೆಂಟ್ ಸೆಕ್ಷನಲ್ಲಿ ಹೋಗಿ ಕಮೆಂಟ್ ಮಾಡಿ ತಿಳಿಸಿ ನೀವು ಸ್ನೇಹಿತರೆ ಅಂತ ನಾನು ಕೇಳ್ಕೊತೀನಿ. ಸೊ ಹಾಗೆ ಕೂಡ ನನ್ನ ಎಲ್ಲ ವೀಡಿಯೋಗಳನ್ನ ನೋಡಿ ಹಾಗೆ ಪಕ್ಕದಲ್ಲೇ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ, ಸೊ ನಾನು ಪ್ರತಿಯೊಂದು ವೀಡಿಯೋನ ಹಾಕಿದ್ರೆ ಮೊದಲನೇ ಬಾರಿ ನೀವೇ ಕೂಡ ನೋಡ್ಬೋದು ಸ್ನೇಹಿತರೆ. ಸೊ ಹಾಗಾಗಿ ಸೊ ನೆಕ್ಸ್ಟ್ ನೋಡಿ, ಈ ರೀತಿ ಆಗಿದೆ. ನಾನು ಇದನ್ನು ಇವಾಗ ನೀಟಾಗಿ ಸ್ವಲ್ಪ ಒಂದು 10 ನಿಮಿಷ ಕ್ಲೋಸ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಪಕ್ಕಕ್ಕೆ ನಾನು ಪಾಕ ರೆಡಿ ಮಾಡ್ಕೊತಾ ಇದ್ದೀನಿ, ಸಕ್ಕರೆ ಪಾಕ. ಸೊ ನಾನಿವಾಗ ಒಂದು ತಪ್ಪಲೆ ತೊಗೊಂಡಿದ್ದೀನಿ. ಒಂದು ಕಪ್ ಸಕ್ಕರೆ ತೊಗೊಂಡಿದ್ದೀನಿ ನಾನು. ಸೊ ನಮ್ಮ ಮನೇಲಿ ಜಾಸ್ತಿ ಅದು ಪಾಕ ತಿನ್ನಲ್ಲ, ಜಾಮೂನ್ ಮಾತ್ರ ಜಾಸ್ತಿ ತಿಂತಾರೆ, ಹಾಗಾಗಿ ನಾನು ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ. 1 ಕಪ್ಪಿಗೆ 2 ಕಪ್ಪು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಸ್ನೇಹಿತರೆ. ಸೊ ನೋಡ್ತಿದ್ದೀರಲ್ವಾ. ಸೊ ಇವಾಗ ನಾನು ಕುದಿಲಿಕ್ಕೆ ಇಡ್ತಾ ಇದ್ದೀನಿ ಸ್ನೇಹಿತರೆ. 1 ಕಪ್ ಸಕ್ಕರೆಗೆ 2 ಕಪ್ಪು ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಇವಾಗ ಒಲೆ ಹಚ್ಕೊತಾ ಇದ್ದೀನಿ ನಾನು. ಇವಾಗ ನಾನು ಬಂದುಬಿಟ್ಟು ಒಂದು 3-4 ಏಲಕ್ಕಿನ ಕುಟ್ಟಿಟ್ಕೊಂಡಿದ್ದೆ, ಅದನ್ನು ಇವಾಗ ಸೇರಿಸ್ಕೊತಾ ಇದ್ದೀನಿ ಏಲಕ್ಕಿನ ನಾನು. ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡಿ ಅದನ್ನು ಕಲಸಿ ಎತ್ತಿಟ್ಕೊಂಡಿದ್ದನ್ನು ನಾನಿವಾಗ ತಟ್ಟೆ ಒಳಗೆ ಅಂಟಬಾರ್ದು ಅಂತ ಹೇಳ್ಬಿಟ್ಟು ಎಣ್ಣೆ ಹಚ್ಚಿ ಸವರ್ಕೊತಾ ಇದ್ದೀನಿ ತಟ್ಟೆಗೆ. ಇವಾಗ ನಾನು
ಜಾಮೂನ್ ಮಾಡ್ಕೊತಾ ಇದ್ದೀನಿ ನಾನು ಇವಾಗ. ರೌಂಡಾಗಿ ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ. ತುಪ್ಪ ಹಚ್ಕೊಳಲ್ಲ, ಯಾಕಂದರೆ ಒಂದು ಸರ್ತಿ ಹಚ್ಕೊಂಡಿದ್ದೆ ನಾನು ತುಪ್ಪನ, ಅದು ಬೇಗ ಹೊಡೆದ್ಬಿಟ್ಟಿತ್ತು ಜಾಮೂನು. ಹಾಗಾಗಿ ನಾನು ತುಪ್ಪನ ಹಚ್ಕೊತಾ ಇಲ್ಲ, ಎಣ್ಣೆ ಸವರ್ಕೊತಾ ಇದ್ದೀನಿ. ನೆಕ್ಸ್ಟು ನೋಡಿ ಎಲ್ಲ ಮಾಡಿ ಎತ್ತಿಟ್ಕೊಂಡಿದ್ದೆ ನಾನು. ಇವಾಗ ಎಣ್ಣೆ ಕಾಯ್ಲಿಕ್ಕೆ ಇಕ್ಕಿದ್ದೆ. ಸೊ ಇವಾಗ ಅದನ್ನು ಕರ್ಕೊತಾ ಇದ್ದೀನಿ ನಾನು ಎಣ್ಣೆಲಿ ಹಾಕ್ಬಿಟ್ಟು. ತುಂಬಾ ರುಚಿಯಾಗಿತ್ತು. ಏನಂದರೆ ಜಾಮೂನು ನನಗೆ ಅಷ್ಟು ಇಷ್ಟ ಆಗೋಲ್ಲ. ನಮ್ಮ ಮನೆಗೆ ನಮ್ಮ ಮಕ್ಕಳು ನಮ್ಮ ಹಸ್ಬೆಂಡಿಗೆ ಇಷ್ಟ. ಏನಂದರೆ ಜಾಮೂನು ಅದೇನು ತಿಂದಂಗೆ ಅಂತ ಅನಿಸಲ್ಲ. ಅದೇ ಜಾಮೂನು ಪ್ಯಾಕೆಟ್ ಯೂಸ್ ಮಾಡೋ ಬದಲು ಪಾಯಸನೋ ಏನಾದರೂ ಮಾಡಿದ್ರೆ ಅದು ಹೊಟ್ಟೆ ತುಂಬ ತಿನ್ಬೋದು. ಇದು ಆಗೋಲ್ಲ, ಏನೋ ಅಂತ ಸೈಡ್ ಸ್ನ್ಯಾಕ್ಸ್ ಟೈಪ್ ತಿನ್ಬೋದೇ ಹೊರತು ಇದು ಹೊಟ್ಟೆ ತುಂಬ ತಿಂದೀವಿ ಅಂತ ಅನಿಸೋದಿಲ್ಲ ಅಷ್ಟೊಂದು. ಅದೇ ಒಂದು ಶಾವಿಗೆ ಪಾಯಸ ಆಗಲಿ, ಕಡಲೆಬೇಳೆ ಪಾಯಸ ಆಗಲಿ ತಿಂದರೆ ಹೊಟ್ಟೆ ತುಂಬುತ್ತೆ. ಇದು ಹಾಗೇನಲ್ಲ ಸ್ನೇಹಿತರೆ, ಏನೋ ಮಾಡಬೇಕು, ಮಾಡ್ತಿದ್ದೀನಿ ಅಷ್ಟೇ. ಸೊ ಇವಾಗ ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೊಂಡಿದ್ದೆ. ಇವಾಗ ಎತ್ತಿಟ್ಕೊತಾ ಇದ್ದೀನಿ ನಾನಿವಾಗ. ಸೊ ನೆಕ್ಸ್ಟ್ ಎಲ್ಲ ಹುರಿದು ಎತ್ತಿಟ್ಕೊಂಡು ನೋಡಿ ಈ ರೀತಿ ಬಂದಿದೆ, ಬ್ರೌನಿಷ್ ಆಗಿದೆ. ಇವಾಗ ನಾನು ಸಕ್ಕರೆ ಪಾಕ ಮಾಡಿಟ್ಕೊಂಡಿದ್ನಲ್ವ, ಅದನ್ನು ಇವಾಗ ನಾನು ಬೌಲ್ ಒಳಗಡೆ ಹಾಕೊತಾ ಇದ್ದೀನಿ. ಅದು ಫುಲ್ ತಣ್ಣಗಾಗಿಲ್ಲ, ಮೀಡಿಯಮಾಗಿ ತಣ್ಣಗಾಗಿದೆ. ಸೊ ನೋಡಿ ಇವಾಗ ಬಿಸಿ ಇರೋ ಜಾಮೂನ್ನೇ ನಾನು ಅದರೊಳಗಡೆ ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಬಂದಿದೆ, ಒಳಗಡೆ ಎಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ವಿಡಿಯೋ ಇಷ್ಟ